ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಮಂಡಳಿಗೆ ಬೆಂಗಳೂರಿನ ಕೇಂದ್ರ ಕಚೇರಿ ಸೇರಿದಂತೆ ರಾಜ್ಯದ 20 ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಚುನಾವಣೆ ನಡೆಯಿತು. ಮೈಸೂರು, ತುಮಕೂರು, ಹಾಸನ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ 20 ಜಿಲ್ಲೆಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಮತದಾನ ನಡೆಯಿತು. ಆಯಾ ಜಿಲ್ಲಾಧ್ಯಕ್ಷರುಗಳು ತಮ್ಮ ಸಮಿತಿ ಸದಸ್ಯರ ಜೊತೆ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಗುರುಸ್ವಾಮಿ, ಬಿಬಿಎಂಪಿ ಅಧ್ಯಕ್ಷ ನವೀನ್ ಕುಮಾರ್, ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮನೋಹರ್ ಅಬ್ಬಿಗೆರೆ ಮತ್ತು ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಶಂಕರ್ ಬಿದ್ರಿ ಸೇರಿದಂತೆ ರಾಷ್ಟ್ರೀಯ ಮಂಡಳಿಯ ಕಾರ್ಯನಿರ್ವಾಹಕ ಸದಸ್ಯರುಗಳು ಮತ ಚಲಾಯಿಸಿದರು. ಬೆಂಗಳೂರು ನಗರ ಕೇಂದ್ರದಲ್ಲಿ ಗಣ್ಯಾತಿ ಗಣ್ಯರುಗಳು ಮತ ಚಲಾವಣೆ ಮಾಡಿದರು. ನಿವೃತ್ತ IAS ಅಧಿಕಾರಿಗಳು ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ, IPS ಅಧಿಕಾರಿಯಾದ ಸಿದ್ದರಾಮಪ್ಪ ಸೇರಿದಂತೆ BBMPಯ ಮಾಜಿ ಮಹಾಪೌರರಾದ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಮಾಜಿ ಉಪಮೇಯರ್ BS ಪುಟ್ಟರಾಜು ಮತ್ತು DS ಮ್ಯಾಕ್ಸ್ನ ಸಹ ಮಾಲೀಕ ದಯಾನಂದ್ ಸೇರಿದಂತೆ JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೋಮಪುರ ರೇಣುಕಪ್ರಸಾದ್ ಮತ್ತು ಕಾಂಗ್ರೆಸ್ ಮುಖಂಡ RV ಆರಾಧ್ಯ ಸೇರಿದಂತೆ ಮಹಿಳಾ ಮುಖಂಡರುಗಳು ಸಹ ಮತದಾನದಲ್ಲಿ ಪಾಲ್ಗೊಂಡು ಮತದಾನ ಮಾಡಿದರು. ಮಹಿಳಾ ಮುಖಂಡರುಗಳಾದಂತಹ ಕುಶಾಲಸ್ವಾಮಿ, ಸುಧಾ ಪಾಟೀಲ್, ಶಶಿಮೋಹನ್, ನೇತ್ರಾವತಿ, ರೂಪಾ ಸೇರಿದಂತೆ ಇನ್ನಿತರ ಮಹಿಳೆಯರು ಬೆಳಗಿನಿಂದಲೇ ಹುರುಪಿನಿಂದ ಓಡಾಡಿಕೊಂಡಿದ್ದು ಮತದಾರರನ್ನು ಸೆಳೆಯುತ್ತಾ ತಮ್ಮ ಅಭ್ಯರ್ಥಿಗಳ ಪರ ಮತ ಯಾಚಿಸಿದರು. ರಾಜಧಾನಿ ಬೆಂಗಳೂರು ನಗರದಲ್ಲಿ 5200 ಮತದಾರರಿದ್ದು ಮತದಾನದ ಮುಕ್ತಾಯದ ವೇಳೆಯಲ್ಲಿ 1320 ಮತಗಳು ಚಲಾವಣೆಯಾಗಿತ್ತು. ಅಂದರೆ 25% ಮತದಾನವಾಗಿದೆ. ಅಲ್ರಿ, ಬೆಂಗಳೂರು ನಗರಕ್ಕೆ ಏನ್ರಿ ಬಂದು ಓಟ್ ಹಾಕೋದಕ್ಕಾಗಲ್ಲ ಅಂತೇಳಿ ಜನ ಮಾತನಾಡುತ್ತಿದ್ದು ಸರ್ವೇ ಸಾಮಾನ್ಯವಾಗಿತ್ತು. ಇಂದು ಭಾನುವಾರ ವಾದ ಕಾರಣ 4 ಗಂಟೆಯ ಮೇಲೆ ಮತದಾನದ ಒಂದು ಚುರುಕು ಹೆಚ್ಚಾಗಿತ್ತು ಅಂತಲೇ ಹೇಳಬಹುದು. ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಚುನಾವಣೆ ಈ ಬಾರಿ ಒಂದು ಅಖಂಡವಾಗಿ ಗೋಚರಿಸುತ್ತಿರುವುದು ನಿಜಕ್ಕೂ ಒಂದು ಸತ್ಯದ ಸಂಗತಿ ಎಂದೇ ಹೇಳಬಹುದು. ಇನ್ನು ಮುಂದೆಯೂ ಸಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಗಳು ಇಡೀ ರಾಷ್ಟ್ರದ ಗಮನ ಸೆಳೆಯುತ್ತದೆ ಎಂಬ ಮಾತುಗಳು ಈ ಸಭೆಯಲ್ಲಿ ಕೇಳಿಬಂತು. ಅರಮನೆ ರಸ್ತೆಯಲ್ಲಿ ಕೇಂದ್ರ ಕಚೇರಿ ಇರುವುದರಿಂದ ರಸ್ತೆಯ ಇಕ್ಕೆಲೆಗಳಲ್ಲಿ ಟ್ರಾಫಿಕ್ ಜಾಮ್ ಸಹ ಆಗಿತ್ತು. VIPಗಳು ಬಂದು ಮತದಾನದಲ್ಲಿ ಭಾಗವಹಿಸಿದ್ದರಿಂದ ಕೆಲಕಾಲ ರಸ್ತೆಯಲ್ಲಿ ವಾಹನಗಳ ಚಲನೆ ನಿಧಾನಗತಿಯಲ್ಲಿ ಸಾಗಿತ್ತು. ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ನರಿಬೋಳ್ ಸಹ ಮತದಾನದ ಆರಂಭದಿಂದ ಕೊನೆಯವರೆಗೂ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಪುರೋಹಿತರು, ವಾಸ್ತುತಜ್ಞರು, ನಟ ನಟಿಯರು, ಕಲಾವಿದರು ಸಹ ಮತದಾನದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ವೀರಶೈವ ನ್ಯೂಸ್ನೊಂದಿಗೆ ಮಾಜಿ ಮೇಯರ್ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಮಾಜಿ ಉಪಮೇಯರ್ BS ಪುಟ್ಟರಾಜು, BBMP ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿದ್ದಾರೆ. ಅವರೇನು ಹೇಳುತ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ಮಟ್ಟದ ಚುನಾವಣೆ ನಡೀತಾ ಇದೆ. ಎಲ್ಲ ಅಂದರೆ ಈ ಒಂದು ಭಾಗದ ಬೆಂಗಳೂರು ಭಾಗದ ಎಲ್ಲ ವೀರಶೈವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರುಗಳು ಬಂದು ದಯವಿಟ್ಟು ವೋಟ್ ಮಾಡೋದ್ರ ಜೊತೆಗೆ ಒಳ್ಳೆ ಆಸ್ಪರೆಂಟ್ಸ್ಗಳು ಏನಿದ್ದಾರೆ, ಯಾರು ಕ್ಯಾಂಡಿಡೇಟ್ಗಳಿದ್ದಾರೆ ಅವ್ರನ್ನ ಆಯ್ಕೆ ಮಾಡೋ ಜವಾಬ್ದಾರಿ ನಮ್ಮದು. ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರುಗಳು ಕೂಡ ನೀವು ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ ಅತಿ ಹೆಚ್ಚಿನದ್ದು ಅಂತ ನಮಗೆಲ್ರಿಗೂ ತಿಳಿದಿದೆ. ಆ ಸಂಖ್ಯೆ ಬರೀ ಬಾಯಿ ಮಾತಲ್ಲೇ ಇರದೆ ಅದು ಸದಸ್ಯತ್ವದ ಮುಖಾಂತರ ನಾವು ಅದನ್ನು ತೋರಿಸಬೇಕಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಜೊತೆಗೆ ಯಾರೆಲ್ಲ ಸದಸ್ಯರಿದ್ದೀರಾ ಅವರೆಲ್ಲ ದಯಮಾಡಿ ಬಂದು ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಈ ಒಂದು ಸುಸಂದರ್ಭದಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅಖಿಲ ಭಾರತ ವೀರಶೈವ ಲಿಂಗಾಯತರ ಮಹಾಸಭೆಯವರು ಈ ಸತಿ ರಾಜ್ಯದ ಮಟ್ಟದ ಎಲೆಕ್ಷನ್ ಮಾಡ್ತಾಯಿದ್ದಾರೆ. 5,000 ಓಟ್ಗೆ ಇಂಥದ ಕಾಲ 3 ಗಂಟೆ ಆಗ್ತಾ ಬಂತು. 1,500 ಓಟ್ ಆಗಿದೆ. ಈ ಮಹಾಸಭೆಯಲ್ಲಿ ಯಾವನೇ ಹೆಚ್ಚಿನ ರೀತಿಯ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ದೊಡ್ಡ ಸಮಸ್ಯೆಗಳೇನೋ ಇದ್ದಿದ್ದರೆ ಎಲೆಕ್ಷನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದು. ಈ ಮಹಾಸಭಾ ಅಖಿಲ ಭಾರತ ವೀರಶೈವ ಮಹಾಸಭಾ ಸಣ್ಣ ಮಟ್ಟದಲ್ಲಿದೆ. ಅದಕ್ಕೋಸ್ಕರ ಈ ನಮ್ಮ ಸಮಾಜ ಜನ ಒಂದುಗೂಡ್ತಾ ಇಲ್ಲ. ಇದರಲ್ಲಿ ಎಲ್ಲರೂ ಒಂದುಗೂಡಿದ್ರೆ ಈ ಒಳ ಪಂಗಡಗಳನ್ನೆಲ್ಲ ಬಿಟ್ಟು ಒಂದಾದರೆ ಇದು ದೊಡ್ಡ ಎಮ್ಮರವಾಗಿ ವೀರಶೈವ ಲಿಂಗಾಯತ ಸಮಾಜ ದೊಡ್ಡದಾಗಿ ಬೆಳೀತದೆ. ಬೆಳೆದಾಗ ಎಲೆಕ್ಷನ್ ಅಂತ ಏನು ಅಂತ ಈ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ. ಇದು ಈ ಸಮಾಜನೇ ಈ ವೀರಶೈವ ಲಿಂಗಾಯತರ ಮಹಾಸಭಾ ಇನ್ನೂ ಒಂಥರ ಸಣ್ಣ ಮಟ್ಟದಲ್ಲಿ ಇರೋದ್ರಿಂದ
ದೊಡ್ಡದಾಗಿ ಈಗ ನೆಕ್ಸ್ಟ್ ಎಮ್ಮರವಾಗಿ ಬೆಳೆದ್ರೆ ಎಲೆಕ್ಷನ್ನು ಇನ್ನೊಂದು ಮತ್ತೊಂದು ಹುಮ್ಮಸ್ಸಾಗಿರ್ತದೆ. ಈಗ ಒಕ್ಕಲಿಗರ ಸಮಾಜದಲ್ಲಿ ಯಾವ ಥರ ಹುಮ್ಮಸ್ಸಾಗಿರ್ತದೆ ಆ ಥರ ಹುಮ್ಮಸ್ಸಾಗಿರ್ತದೆ ಅಂತ ಹೇಳ್ತಾ ಎಲ್ಲ ನನ್ನ ಅಣ್ಣ ತಮ್ಮರಿಗೆ ಹೇಳ್ತಾ ಒಳ್ಳೆಯ ಜನಗಳನ್ನ ಆರಿಸಿ ಉತ್ತಮವಾಗಿರೋ ಸಮಾಜಕ್ಕೆ ಒಳ್ಳೆಯ ಸೇವೆ ಮಾಡೋರನ್ನ ಆರಿಸ್ಬಿಟ್ಟು ಇನ್ನೂ ಜನ ಇನ್ನು ಟೈಮ್ ಇಂದೇನೆ 2 ಅವರ್ ಟೈಮ್ ಇದೆ, ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀವು ಯಾರಿಗೆ ಹಾಕ್ತಿರೋ ಹಾಕಿ, ಉತ್ತಮವ್ರಿಗೆ ಹಾಕಿ ಅಷ್ಟೇ ಅಂತ ಹೇಳ್ತಾ ಎಲ್ಲನೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ ಚುನಾವಣೆ ನಡೀತಾ ಇದೆ. ಈಗ ನೋಡಿದ್ರೆ ಇಲ್ಲಿ ಭಾಳ ಉತ್ಸಾಹದಿಂದ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ಸಾಹ ಜಾಸ್ತಿಯಾಗಿ ಈ ರೋಡ್ ಬ್ಲಾಕ್ ಆಗಬೇಕು, ಇಲ್ಲಾಂದರೆ ಎಲೆಕ್ಷನ್ ಕಮಿಷನು ಬೇರೆ ಕಡೆ ದೊಡ್ಡದಾಗಿರುವಂಥ ಸ್ಥಳದಲ್ಲಿ ಎಲೆಕ್ಷನ್ನ ಅರೇಂಜ್ ಮಾಡಬೇಕು. ಈ ರೀತಿ ನಾವು ಕೆಲಸ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ. ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಈಶ್ವರ ಖಂಡ್ರೆ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವ ತಂಡ ಅಭೂತಪೂರ್ವ ಜಯಗಳಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.